ಹಾಯ್ ಎವ್ರಿವನ್, ವೆಲ್ಕಮ್ ಟು KS ಯೂಟ್ಯೂಬ್ ಚಾನಲ್. ನಾನು ಫಸ್ಟ್ ವಿಡಿಯೋನೇ ಬ್ಯಾಂಗ್ಳೂರ್ ಟು ಲಡಾಖ್ ಟ್ರಿಪ್ಪಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ವೀಡಿಯೋಸ್ ನೋಡಿದೆ. ಎಲ್ಲ ವೀಡಿಯೋಸ್ಗಿಂತ ನಮ್ಮ ಹುಡುಗನ ಸ್ಟೋರಿ ತುಂಬಾ ಯುನೀಕ್ ಅನ್ನಿಸ್ತು. ಈ ಎಲ್ಲ ವೀಡಿಯೋಸ್ ಮಧ್ಯೆ ನಮ್ಮದು ಒಂದು ಇರಲಿ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ 3 hours ಮುಂಚೆನೇ ಬೋರ್ಡಿಂಗ್ ಪಾಸ್ ತಗೊಂಡು ಚೆಕ್ಕಿಂಗ್ ಎಲ್ಲ ಮುಗಿಸಿ ಏರ್ಪೋರ್ಟ್ ಲಾಂಜ್ಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫ್ರೀ ಆಗಿ ಎಂಟ್ರಿ ಕೊಟ್ಟು ಅಬ್ಬಬ್ಬಾ ಏನೇನು ವೆರೈಟೀಸು. ಹೊಟ್ಟೆ ಬಿರಿಯೋ ತನಕ ತಿಂದು ಗೇಟ್ ನಂಬರ್ 26 ಹತ್ರ ಕಾಯ್ತಾ ಕೂತಿದ್ದ ನಮ್ಮ ಹುಡುಗ ಫ್ಲೈಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟೇ ಬಿಟ್ರು. ಏನು ಎಕ್ಸೈಟ್ಮೆಂಟ್ ಅಂತೀರಾ? ಆದರೆ ನಮ್ಮ ಹುಡುಗ ಬಯಸಿದ್ದೇ ಒಂದು, ಅಲ್ಲ ಆಗಿದ್ದೆ ಇನ್ನೊಂದು. ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಚಂಡೀಗಢ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದ ನಮ್ಮ ಹುಡುಗಂಗೆ ಏರ್ಪೋರ್ಟ್ ಎಂಪ್ಲಾಯೀಸಿಂದ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಡ್ಯೂ ಟು ಫ್ಲಡ್ ಕುಲ್ಲು ಟು ಮನಾಲಿ ರೋಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಬಸ್ಸಸ್ ಹೋಗಲ್ಲ, ರೋಡ್ ರಿಪೇರ್ ಆಗಿದೆಯಾ ಇಲ್ಲ ಅನ್ನೋ ಇನ್ಫಾರ್ಮೇಷನ್ ಕೂಡ ನಮಗಿಲ್ಲ, ಬಸ್ ಏರ್ಪೋರ್ಟ್ ಟು ಕುಲ್ಲು ಅಷ್ಟೇ ಹೋಗೋದು ಅಂತ ಹೇಳಿ ಬಸ್ ಟಿಕೆಟ್ ಕೊಟ್ರು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ವಾಟ್ ನೆಕ್ಸ್ಟ್ ಅನ್ನೋ ಕನ್ಫ್ಯೂಷನಲ್ಲಿದ್ದ ನಮ್ಮ ಹುಡುಗ ಆಗಿದ್ದಾಗಲಿ ಇಷ್ಟು ದೂರ ಬಂದು ವಾಪಸ್ ಹೋಗಬಾರ್ದು ಅಂತ ಟಿಕೆಟ್ ತೊಗೊಂಡು ಹೊರಟೇ ಬಿಟ್ರು. ನಮ್ಮ ಹುಡುಗನ ಧೈರ್ಯ ಮೆಚ್ಚಲೇಬೇಕು. ನಮ್ಮ ಒಳ್ಳೆ ಹುಡುಗ ಫಸ್ಟ್ ಪಂಗನಮ್ಮ ಹಾಕ್ಸ್ಕೊಂಡಿದ್ದ ಜಾಗ ಕುಲ್ಲು ಬಸ್ ಸ್ಟಾಪ್, ಅದು ಒಂದು ಟೀ ಆಂಟಿಯಿಂದ. ಕುಲ್ಲು ಟು ಮನಾಲಿ ಬಸ್ ಎಷ್ಟೊತ್ತಿಗೆ ಅಂತ ಬಸ್ ಸ್ಟಾಪ್ ಪಕ್ಕದಲ್ಲಿರೋ ಟೀ ಆಂಟಿನ ಕೇಳಿರೋ ನಮ್ಮ ಹುಡುಗಂಗೆ ಆಂಟಿ 15 minutes ವೆಯ್ಟ್ ಮಾಡೋಕ್ಕೆ ಹೇಳಿ ಕಾಫಿ ಬಿಸ್ಕೆಟ್ ಕೊಟ್ಟು ಬಿಸ್ನೆಸ್ ಮಾಡಿಕೊಂಡ್ರು. HRTC ಆಫೀಸಲ್ಲಿ ಕೇಳ್ಕೊಂಡು ಬಂದೆ, 2 hours ಆದಮೇಲೆ ಒಂದು ಬಸ್ ಇದೆ ಅಂತ ಹೇಳಿದ ಆಂಟಿ ಮೇಲೆ ಡೌಟ್ ಬಂದು ಇನ್ಯಾರನ್ನೋ ವಿಚಾರಿಸಿದಾಗ ಗೊತ್ತಾಯಿತು ಇಷ್ಟೋ ತನಕ ಪಕ್ಕದಲ್ಲಿದ್ದಿದ್ದು ಅದೇ ಬಸ್ಸು ಜಸ್ಟ್ ಇವಾಗ ಹೋಗಿದೆ ಅಂತ. ಅಯ್ಯೋ, ಇದರಲ್ಲೇನಿದೆ ದೊಡ್ಡ ವಿಷಯ, ಒಂದು ಬಸ್ ತಾನೇ ಮಿಸ್ ಆಯಿತು ಅನ್ಕೋತಿದ್ದೀರಾ? 2 daysಲ್ಲಿ ಎಲ್ಲೂ ಸ್ಟೇ ಆಗ್ದಿರ ಎಲ್ಲ ಪ್ಲೇಸಸ್ ನೋಡಿ ವಾಪಸ್ ಆಗಬೇಕಿದ್ದ ನಮ್ಮ ಹುಡುಗಂಗೆ ಈ ಆಂಟಿ ಸ್ಟ್ರಾಟರ್ಜಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತು ಅಂತ ಹೇಳ್ತೀನಿ. ಎಲ್ಲ ವೀಡಿಯೋಸ್ನು ಮಿಸ್ ಮಾಡದೆ ನೋಡ್ತಾ ಇರಿ. ನಿಮಗೇನಾದರೂ ಬಸ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಡೈರೆಕ್ಟಾಗಿ HRTC ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಹೇಗೋ 2 hours ವೆಯ್ಟ್ ಮಾಡಿ ಬಸ್ ಹತ್ತಿ ಕೂತಾಗ ನಮ್ಮ ಹುಡುಗಂಗೆ ಗೊತ್ತಾಯಿತು ಇವತ್ತಿಂದಾನೇ ಲ್ಯಾಂಡ್ ಸ್ಲೈಡ್ ಆಗಿದ್ದ ರೋಡಲ್ಲಿ ವೆಹಿಕಲ್ಸ್ ಅಲೋ ಮಾಡ್ತಿರೋದು ಅಂತ. ನಮ್ಮ ಹುಡುಗಂಗೆ ಇದೇ ಒಂದು ದೊಡ್ಡ ಗುಡ್ ನ್ಯೂಸ್. ಲ್ಯಾಂಡ್ ಸ್ಲೈಡ್ ಯಾವ ರೇಂಜಲ್ಲಿ ಆಗಿತ್ತು ಅಂತ ಇದೊಂದು ವಿಡಿಯೋ ನೋಡಿ ಗೊತ್ತಾಗುತ್ತೆ.
जानकारी प्राप्त हो रही है कि जगह जगह लैंडस्लाइड हुए हैं। तो फिलहाल मैं आपको बताऊं, मैं अखाड़ा हम कवर करके आए हैं। तो अखाड़ा में जो एमसी ऑफिस के आसपास कह रहे हैं वहाँ ब्लॉकेज थी, उस पर काम चल रहा है। साथ ही जो सुल्तानपुर पैलेस को रोड जाता है वो भी बंद है, वहाँ जेसीबी डिप्यूटेड है। इसके बाद जो मीट मार्केट के सामने और लग वैली चौक के पास जो स्लाइड हुआ है उसको टैकल किया। ಎಷ್ಟು ಕಷ್ಟಪಟ್ಟು ಜೀವನ ಕಟ್ಕೊಂಡಿರ್ತೀವಿ, ಈ ಥರದ ಪ್ರಕೃತಿ ವಿಕೋಪದಿಂದ ಎಷ್ಟೋ ಜನರ ಜೀವನ ಬೀದಿಗೆ ಬಂದುಬಿಡುತ್ತೆ. ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ ಅಲ್ವಾ? ರೋಡ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಲೋಕಲ್ ಪೀಪಲ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಎಮರ್ಜೆನ್ಸಿ ಒನ್ ವೇ ರೋಡ್ ರೆಡಿ ಮಾಡಿದರು. ರಿವರ್ ಪಕ್ಕ ಸ್ಟೋನ್ ಬ್ರಿಡ್ಜ್ ಏನು ಕಾಣಿಸ್ತಿದೆ ಅದೆಲ್ಲ ನ್ಯೂ ರೋಡ್ ಕನ್ಸ್ಟ್ರಕ್ಷನ್ಗೆ ಫೌಂಡೇಶನ್ ಅನಿಸುತ್ತೆ. ಅಂತೂ ಇಂತೂ 1 hour ಜರ್ನಿ ಮಾಡಿ ನಮ್ಮ ಹುಡುಗ ಮನಾಲಿ ಬಸ್ ಸ್ಟಾಪ್ ರೀಚ್ ಆಗೇ ಬಿಟ್ರು. ಮನಾಲಿ ಟು ಲಡಾಖ್ ಹೋಗ್ಬೇಕಿದ್ದ ನಮ್ಮ ಹುಡುಗಂಗೆ ಮತ್ತೆ ಒಂದು ಬ್ಯಾಡ್ ನ್ಯೂಸ್. ಮನಾಲಿಯಲ್ಲಿ ಈವ್ನಿಂಗ್ ಬಾರ್ಡರ್ ಚೆಕ್ ಪೋಸ್ಟಿಂದ ರೋಡ್ ಬ್ಲಾಕ್ ಆಗುತ್ತೆ. ಇನ್ನೇನಿದ್ರು ಬೆಳಿಗ್ಗೆನೇ ರೋಡ್ ಅನ್ಬ್ಲಾಕ್ ಆಗೋದು. ಈ ಸಾರಿ ನಮ್ಮ ಹುಡುಗ ಏನು ಬೇಜಾರಾಗಲಿಲ್ಲ. ಅದ್ರ ಬದಲು ಬಸ್ ಸ್ಟಾಪ್ ಪಕ್ಕದಲ್ಲೇ ಇದ್ದ ಬೈಕ್ ರೆಂಟಲ್ ಶಾಪಲ್ಲಿ 800 ರೂಪಾಯಿ ಕೊಟ್ಟು ಬೈಕ್ ಇಸ್ಕೊಂಡು ಲೋಕಲ್ ರೋಡ್ ಟ್ರಿಪ್ಗೆ ಅಂತ ಹೇಳಿದ್ರು. ನೀವೇನಾದರೂ ಜೂನ್ ಟು ಸೆಪ್ಟೆಂಬರ್ ಅಂದರೆ ರೈನಿ ಸೀಸನಲ್ಲಿ ಮನಾಲಿ ಟ್ರಿಪ್ ಪ್ಲಾನ್ ಮಾಡ್ತೀರಾ ಅಂದರೆ ವ್ಯೂ ಈ ಥರ ಇರುತ್ತೆ. ಸೇಮ್ ಪ್ಲೇಸ್ ಫೆಬ್ರವರಿ ಮಂತಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ.
ಅಯ್ಯೋ, ನಿಮಗೆ ಒಂದು ವಿಷಯ ಹೇಳೋದೇ ಮರ್ತೆ. ನಾಳೆ ನಮ್ಮ ಹುಡುಗ ಮನಾಲಿ ಟು ಲಡಾಖ್ ಟ್ರಾವೆಲ್ ಮಾಡ್ತಿದ್ದಾರೆ. ಇದಂತೂ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆ್ಯಂಡ್ ಅಡ್ವೆಂಚರಸ್ ಜರ್ನಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್.